ವೀಕ್ಷಕರೇ, ನಿಮಗಂತೂ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಗೊತ್ತೇ ಇದೆಯಾ? ಹೌದು, ಇವರು ಭಾರತ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ. ವೀಕ್ಷಕರೇ, ಮೊನ್ನೆ ನಡೆದಂಥ T20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡದ ಕೋಚ್ ಆಗಿ T20 ಫೈನಲ್ ಪಂದ್ಯಾವಳಿಯನ್ನು ಗೆದ್ದುಕೊಂಡರು. ಹೌದು ವೀಕ್ಷಕರೇ, ಇವರು ಕೊಟ್ಟಂತಹ ಅಪಾರ ಕೊಡುಗೆಗಳನ್ನು ನೀವು ನೋಡಿದರೆ ನಿಜವಾಗಲೂ ಆಶ್ಚರ್ಯಚಕಿತರಾಗುವಿರಿ. ಮತ್ತು ವೀಕ್ಷಕರೇ, ಇವರು ಭಾರತ ತಂಡವನ್ನು ಎಂಥ ಕಷ್ಟ ಸಮಯದಲ್ಲೂ ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ. ಹೌದು, ಇವರು ಆಡುವಂಥ ಶೈಲಿಯ ಬಗ್ಗೆ ನಿಮಗಂತೂ ಗೊತ್ತೇ ಇದೆಯಾ? ಹೌದು, ಟೆಸ್ಟ್ ಪಂದ್ಯಗಳಲ್ಲಿ ಸೋಲುವಂಥ ಪಂದ್ಯಗಳನ್ನು ರಾಹುಲ್ ದ್ರಾವಿಡ್ ಅವರು ಗೆಲ್ಲಿಸಿಕೊಡುತ್ತಿದ್ದರು. ಹೌದು, ಇವರು ಮಾಡಿದಂಥ ಈ ಸಾಧನೆಗಳು ಈಗ ಕೂಡ ನೆನಪಿಗೆ ಬರುತ್ತವೆ. ಆದರೆ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಬಳಿಕ ಇದೀಗ ರಾಹುಲ್ ದ್ರಾವಿಡ್ ಪುತ್ರನು ಆರ್ಭಟಿಸುತ್ತಿದ್ದಾನೆ. ಹೌದು ವೀಕ್ಷಕರೇ, 362 ರನ್ಸ್ಗಳನ್ನು ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾನೆ. ಹೌದು, ಸಮಿತ್ ದ್ರಾವಿಡ್ ಅವರ ಈ ಒಂದು ಇನ್ನಿಂಗ್ಸ್ ನೋಡಿದ ದಿಗ್ಗಜರು ಇವನ ಮುಂದೆ ಕೊಹ್ಲಿ ಯಾವ ಲೆಕ್ಕವೆಂದು ವರ್ಣಿಸಿದ್ದಾರೆ. ಹಾಗಿದ್ದರೆ ವೀಕ್ಷಕರೇ, ಈ ಒಂದು ಓಡದ ಸಂಪೂರ್ಣ ಮಾಹಿತಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ರಾಹುಲ್ ದ್ರಾವಿಡ್ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಇದೇ ರೀತಿ ಕ್ರಿಕೆಟ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹೌದು, ರಾಹುಲ್ ದ್ರಾವಿಡ್ ಅವರ ಪುತ್ರನಾದ ಸಮಿತ್ ದ್ರಾವಿಡ್ ಅವರು ಇದೀಗ 362 ರನ್ಗಳನ್ನು ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು, ಈ ರನ್ಸ್ಗಳನ್ನು ಸಮಿತ್ ದ್ರಾವಿಡ್ ಅವರು ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ, MS ಧೋನಿ ಅವರು ಬಾರಿಸಿದಂಥ ರನ್ಸ್ಗಳ ಲಿಸ್ಟ್ನಲ್ಲಿ ಸಮಿತ್ ದ್ರಾವಿಡ್ ಅವರು ಕಂಡು ಬಂದಿದ್ದಾರೆ. ಇನ್ನು ವೀಕ್ಷಕರು, ಇವರ ಈ ಒಂದು ಆಟವನ್ನು ನೋಡಿದ ಎಲ್ಲ ದಿಗ್ಗಜರು ಇವರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೌದು, ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡುತ್ತಿದ್ದಾರೋ ಅದೇ ರೀತಿ ಇವರು ಮುಂದೆ ಕೂಡ ಆಡಬಲ್ಲರು ಎಂದು ಇದೀಗ ದಿಗ್ಗಜರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರ, ಕ್ರಿಕೆಟ್ ದಿಗ್ಗಜರು ಹೇಳಿದಂಥ ಸ್ಫೋಟಕ ಹೇಳಿಕೆಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಸಮಿತ್ ದ್ರಾವಿಡ್ ಅವರ ಇನ್ನಿಂಗ್ಸ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಹೌದು ವೀಕ್ಷಕರೇ, ಪ್ರಮುಖವಾಗಿ ಸಮಿತ್ ದ್ರಾವಿಡ್ ಅವರು ಒಬ್ಬ ಆಲ್ರೌಂಡರ್ ಆಗಿದ್ದಾರೆ. ಹೌದು ವೀಕ್ಷಕರೇ, 2023 ಮತ್ತು 2024 ಕೋಚ್ ಬೆಹಾರ್ ಟ್ರೋಫಿಯಲ್ಲಿ ಉತ್ತಮ ರನ್ಗಳನ್ನು ಗಳಿಸಿದ್ದರು. ಹೌದು, ಈ ಒಂದು ಟೂರ್ನಿಯಲ್ಲಿ ಸಮಿತ್ ದ್ರಾವಿಡ್ ಅವರು ಉತ್ತಮ ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡಕ್ಕೆ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಟ್ಟಿದ್ದರು. ವೀಕ್ಷಕರೇ, ಇವರು ಆಡಿದಂಥ ಸತತ 8 ಪಂದ್ಯಗಳಲ್ಲಿ 362 ರನ್ ಗಳಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದರು. ಹೌದು, 18 ವರ್ಷವಿದ್ದಾಗಲೇ ಇಷ್ಟು ರನ್ಸ್ಗಳನ್ನು ಕಲೆ ಹಾಕಿದ್ದು. ಹಾಗೆ ವೀಕ್ಷಕರೇ, ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆದರೆ ವಿರಾಟ್ ಕೊಹ್ಲಿ ಅವರಂತೆ ಬ್ಯಾಟ್ ಬೀಸಬಹುದು. ಇನ್ನು ವೀಕ್ಷಕರೇ, ಇದೇ ಒಂದು ಟೂರ್ನಮೆಂಟಲ್ಲಿ ಸಮಿತ್ ದ್ರಾವಿಡ್ ಅವರು ಜಮ್ಮು ಮತ್ತು ಕಾಶ್ಮೀರ ವಿರುದ್ಧ ಭರ್ಜರಿಗೆ 98 ರನ್ಸ್ಗಳನ್ನು ಕಲೆ ಹಾಕಿದ್ದರು. ಇನ್ನು ವೀಕ್ಷಕರೇ, ಕೇವಲ 2 ರನ್ಸ್ಗಳ ಮೂಲಕ ಶತಕ ವಂಚಿತರಾಗಿದ್ದರು. ಹೌದು ವೀಕ್ಷಕರೇ, ಇದೇ ಒಂದು ಇನ್ನಿಂಗ್ಸ್ ಮೂಲಕ KSCA ಮಹಾರಾಜ T20 ಟ್ರೋಫಿಯಲ್ಲಿ ಸಮಿತ್ ದ್ರಾವಿಡ್ ಅವರು ಮೈಸೂರು ವಾರಿಯರ್ಸ್ ತಂಡಕ್ಕೆ ಸೇಲ್ ಆಗಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಟೂರ್ನಮೆಂಟಲ್ಲೂ ಕೂಡ ಸಮಿತ್ ದ್ರಾವಿಡ್ ಅವರು ಆರ್ಭಟಿಸಿದ್ದರು. ಹೌದು ವೀಕ್ಷಕರೇ, ಗುಲ್ಬರ್ಗಾ ಮೈಸ್ಟಿಕ್ಸ್ ವಿರುದ್ಧ ಆಡಿದಂಥ 24 ಎಸೆತಗಳಲ್ಲಿ ಸ್ಫೋಟಕವಾಗಿ 33 ರನ್ಗಳನ್ನು ಕಲೆ ಹಾಕಿದ್ದರು. ವೀಕ್ಷಕರೇ, ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗಳ ಮೂಲಕ ಸಮಿತ್ ದ್ರಾವಿಡ್ ಅವರು ಇದೀಗ ಕೆಲವು ದಿಗ್ಗಜರುಗಳ ಮನಸೆಳೆದಿದ್ದಾರೆ. ಇನ್ನು ವೀಕ್ಷಕರೇ, ಇವರ ಬಗ್ಗೆ ಮಾತನಾಡಿದಂಥ ಕೆಲವು ದಿಗ್ಗಜರು ಇವರ ಬಗ್ಗೆ ಹೇಳಿದ್ದು, ಸಮಿತ್ ದ್ರಾವಿಡ್ ಅವರು ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರಂತೆ ಕಷ್ಟಕರವಾದ ಪಂದ್ಯಗಳಲ್ಲಿ ಗೆಲ್ಲಿಸಿಕೊಡಬಹುದು. ಹೌದು, ಇವರು ಕೂಡ ಮುಂದಿನ ದಿನಮಾನಗಳಲ್ಲಿ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಕೂಡ ಮುರಿಯಬಹುದು. ಭಾರತ ತಂಡಕ್ಕೆ ಮೊದಲನೇ ದಿನಮಾನಗಳಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಯಾವ ರೀತಿ ಬ್ಯಾಟ್ ಬೀಸಿ ಹಲವಾರು ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದ್ದರು ಮತ್ತು ಆ ಒಂದು ರೆಕಾರ್ಡ್ಗಳನ್ನು ವಿರಾಟ್ ಕೊಹ್ಲಿ ಅವರು ಮುರಿದರು. ಅದೇ ರೀತಿ ಇದೀಗ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ಸ್ಗಳನ್ನು ಸಮಿತ್ ದ್ರಾವಿಡ್ ಅವರು ಮುರಿಯಬಹುದು. ವೀಕ್ಷಕರೇ, ಇದಾಗಿತ್ತು ರಾಹುಲ್ ದ್ರಾವಿಡ್ ಅವರ ಪುತ್ರನು ಮಾಡಿದಂಥ ಸಾಧನೆ ಬಗ್ಗೆ ಪುಟ್ಟ ಮಾಹಿತಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ.